ಕಾಮನ್ ಸೆನ್ಸ್ ಅನ್ನುವಂಥದ್ದಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ರವಿಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಆ ದೃಶ್ಯಾವಳಿ ನೋಡ್ತಾ ಇದ್ರೆ ಬೇಜಾರಾಗುತ್ತೆ. ಆ ದೃಶ್ಯಾವಳಿ ನೋಡಿದಿರಾ ಅಂತ ಅನ್ಕೊಳ್ತೀನಿ ನಾನು. ನೋಡಿದೀನಿ. ಶಿವಾಜಿನಗರದಲ್ಲಿ ಗಲಾಟೆ ಆಗಿರೋದನ್ನ ನೋಡಿದೀನಿ. ಹಲೋ, ಹೇಳಿ ಹೇಳಿ ಸರ್, ಕೇಳಿಸ್ತಾ ಇದೆ. ಈಗ ಬೇರೆ ಬೇರೆ ಮಲ್ಲೇಶ್ವರಂ ಇರಬಹುದು, ಬಸವನಗುಡಿ ಇರಬಹುದು, ಅದೇ ತರ ಪದ್ಮನಾಭನಗರ ಇರಬಹುದು, ಈವನ್ ಬೇರೆ ಬೇರೆ ನಗರದಲ್ಲೂ ಕೂಡ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ತಾ ಇರ್ತಕ್ಕಂತ ಸಣ್ಣ ಪುಟ್ಟ ವ್ಯಾಪಾರಿಗಳನ್ನ ಖಾಲಿ ಮಾಡಿಸಿದ್ರ. ಅದೇ ತರ ಬೇರೆ ಇವತ್ತು ಶಿವಾಜಿನಗರದಲ್ಲೂ ಕೂಡ ಖಾಲಿ ಮಾಡಿಸೋದಕ್ಕೆ ಹೋಗಿದ್ರು. ಅವ್ರ ಮೇಲೆ ಅಲ್ಲಿನ ಅನೇಕರು ಸೇರ್ಕೊಂಡ್ಬಿಟ್ಟು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಯಾಕೆ ಇದು ಸರ್ಕಾರ ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ? ಶಿವಾಜಿನಗರಕ್ಕೆ ಒಂದು ನೀತಿ, ಮಲ್ಲೇಶ್ವರಂ ಇನ್ನೊಂದು ನೀತಿನಾ? ಬಿಡದಿಗೆ ಮತ್ತೊಂದು ರೀತಿ. ಆಮೇಲೆ ಬಿಡದಿನಲ್ಲಿ ರೈತರ ಮೇಲೆ ಕೇಸ್ ಹಾಕ್ತೀರಾ, ಇವ್ರ ಮೇಲೆ ಕೇಸ್ ಹಾಕೋದಿಲ್ಲ. ಯಾಕೆ ಇದು? ಇವ್ರ ಬ್ರದರ್ಸ್ ಅಲ್ವಾ? ಏನಿದ್ ಸರ್ಕಾರದ ನೀತಿ? ಇವ್ರ ಏನ್ ಬೇಕಾದ್ರೂ ನಡೆಯುತ್ತಾ? ಇವ್ರ ಮೇಲೆ ಕೇಸ್ ಹಾಕಲ್ಲ. ಇವ್ರ ಮೇಲೆ ಇದ್ದಂತ ಕೇಸ್ಗಳನ್ನು ಕೂಡ ತೆಗಿತೀರಾ. ರೈತರ ಮೇಲೆ ಮಾತ್ರ ಕೇಸ್ ಹಾಕ್ತೀರಾ. ಕನ್ನಡ ಪರ ಹೋರಾಟಗಾರರ ಮೇಲೆ ಕೇಸ್ ಹಾಕ್ತೀರಾ. ಯಾವ್ದು ಇದು ಈ ಸರ್ಕಾರದ ನೀತಿ? ಹಾಗಾಗಿ ಕೂಡಲೇ ಈ ತರ ಡಬಲ್ ದ್ವಿಮುಖ ನೀತಿಯನ್ನ ಕೈ ಬಿಡಬೇಕು. ಅವ್ರ ಮೇಲೆ ಕೇಸ್ ಹಾಕ್ಬೇಕು, ಒಳಗಡೆ ಕಳಿಸಲ್ಲ. ಬಟ್ ನಗರದ ಮನಸ್ಥಿತಿ ಹಂಗಾಗಿದೆ ಅಲ್ಲಿ. ಅಂದ್ರೆ ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಏನ್ ಬೇಕಾದ್ದು ಮಾಡ್ಬೋದಾ? ಇದು ಖಂಡಿತ ಈ ಸರ್ಕಾರದ ಈ ತುಷ್ಟೀಕರಣ ನೀತಿ ಅಂತಕ್ಕಂಥದ್ದು ಸರಿಯಲ್ಲ. ಇದನ್ನ ಕೈ ಬಿಡಬೇಕು. ಇದೆಲ್ಲ ಕರ್ನಾಟಕ ರಾಜ್ಯಾದ್ಯಂತ ಅರ್ಥ ಆಗ್ತಾ ಇದೆ. ರೈತರಿಗೆ ಬಿಡದಿನಲ್ಲಿ ಏನ್ ಮಾಡ್ತಾ ಇದ್ದಾರೆ, ಮಹಿಳೆಯರ ಮೇಲೆ ಅವ್ರ ಮೇಲೆ ಕೇಸ್ ಹಾಕಿದ್ರು, ರೈತರ ಮೇಲೆ ಕೇಸ್ ಹಾಕಿದ್ರು. ಶಿವಾಜಿನಗರದ ಮೇಲೆ ಕೈಯಲ್ಲಿ ದಂಡ ಇಟ್ಕೊಂಡು ಹೆಲ್ಮೆಟ್ ಇಟ್ಕೊಂಡು ಹೊಡೆದ್ರು. ಬಸವರಾಜ್ ಅಂತ ಆತನ ನೇತೃತ್ವದಲ್ಲಿ ದಾಳಿ ಮಾಡಿರೋದು. ಹಾಗಾಗಿ ಯಾರ ನೇತೃತ್ವದಲ್ಲಿ ದಾಳಿ ಆಗಿದೆ ಅವ್ರ ಮೇಲೂ ಕೂಡ ಕೇಸ್ ಹಾಕ್ಬೇಕು. ಯಾರ್ಯಾರು ಇದ್ರೊಳಗಡೆ ಹಲ್ಲೆ ಮಾಡಿದಾರೆ ಅವ್ರ ಮೇಲೆ ಕೇಸ್ ಹಾಕ್ಬಿಟ್ಟು ಒಳಗಡೆ ಹಾಕ್ಬೇಕು. ಹಾಕಿ ನೋಡೋಣ. ಅಟೆಂಪ್ಟ್ ಮರ್ಡರ್ ಪರಕೆ ಹಿಡ್ಕೊಂಡವ್ರ ಮೇಲೆ ಅಟೆಂಪ್ಟ್ ಮಾಡೋ ಕೇಸ್ ಹಾಕ್ತೀರಾ? ಎಲ್ಲರೂ ಉಂಟಾ? ಏನಿದು ಸರ್ಕಾರದ ಈ ತುಷ್ಟೀಕರಣ ನೀತಿ? ಸರ್, ಆಮೇಲೆ ಮತ್ತೊಂದು ವಿಚಾರ, ಕೆಲವೊಂದು ಏರಿಯಾಗಳು ಸೂಕ್ಷ್ಮ. ನಾನು ಆಗ್ಲೇ ಮತ್ತೊಂದು ಹೇಳ್ತಿದ್ದೆ ಸರ್, ಕೆಲವೊಂದು ಏರಿಯಾಗಳು ಸೂಕ್ಷ್ಮ ಇದಾವೆ. ಪೊಲೀಸರು ಭದ್ರತೆಯೊಂದಿಗೆ ಹೋಗ್ಬೇಕಾಗಿತ್ತು ಅಧಿಕಾರಿಗಳು. ಅಥವಾ ಅಧಿಕಾರಿ ಪೊಲೀಸರೇ ಬರ್ಲಿಲ್ವೋ? ಹೌದು. ಈಗ ಅಧಿಕಾರಿಗಳನ್ನ ರಕ್ಷಣೆ ಮಾಡೋರು ಯಾರು? ಸರ್ಕಾರ ಏನ್ ಮಾಡ್ತಾ ಇದೆ? ಈ ಗುಂಡಾಗಿರಿ ಯಾಕೆ ಎಳ್ಕೊಂಡೋಗಿ ಹೊಡಿತಾ ಇದ್ದಾರೆ? ಆ ಬೆಂಚ್ ಮೇಲೆ, ಟೇಬಲ್ ಮೇಲೆ ಇದ್ದಂತ ಏನು ಟೇಬಲ್ ಕುರ್ಚಿಗಳನ್ನ ತೆಗೆದುಕೊಂಡು ಹೋಗಿ ಹೊಡಿತಾ ಇದ್ದಾರೆ. ಪಾಪ ಒಬ್ರು ಲೇಡಿಗೆ ರುಚಿತಾ ಅಂತ ಅವ್ರ ಮೇಲೆ ಪೆಪ್ಪರ್ ಸ್ಪ್ರೇ ಮಾಡಲಾಗಿದೆ. ಅಲ್ಲ, ಸ್ಪೆಷಲಿ ಇದು ಸೂಕ್ಷ್ಮ ವಿಚಾರ ಸರ್. ಇಂಥ ಸೂಕ್ಷ್ಮ ವಿಚಾರದ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಇವರೇ ಪ್ರೊಟೆಕ್ಷನ್ ಕೊಡ್ಲಿಲ್ಲ. ಕೆಲವೊಂದು ಕಡೆ ಮಾತ್ರ ಹೋಗಿ ಅಲ್ಲಿ ಫೋಟೋಗಳಿಗೆ ಪೋಸ್ ಕೊಟ್ಬಿಟ್ಟು ನಾವೇನೋ ದೊಡ್ಡ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ರೆ ಸಾಕಾಗಲ್ಲ. ಅಧಿಕಾರಿಗಳಿಗೂ ರಕ್ಷಣೆ ಕೊಡಬೇಕು. ಆ ಶಿವಾಜಿನಗರದಲ್ಲಿ ಹಿಂದೂಗಳಿಗೆ ರಕ್ಷಣೆ ಕೊಡಬೇಕು. ರಕ್ಷಣೆ ಅಂತಕ್ಕಂಥದ್ದಿಲ್ಲ. ಲಾ ಅಂಡ್ ಆರ್ಡರ್ ಟೋಟಲಿ ಫೇಲ್ಯೂರ್. ಎಲ್ಲಿದೆ ಕಾನೂನು ಸುವ್ಯವಸ್ಥೆ? ಇವ್ರ ಮೇಲೆ ಯಾಕೆ ಕೇಸ್ ಹಾಕಲ್ಲ? ಯಾಕೆ ಬಿಡದಿ ಅಮಾಯಕ ರೈತರ ಮೇಲೆ ಕೇಸ್ ಹಾಕ್ತಾ ಇದ್ದೀರಾ? ಜಮೀನು ಕಳ್ಕೊಳ್ಬೇಕು, ಕೇಸನ್ನು ಹಾಕಲ್ಲ. ಸರ್ಕಾರಕ್ಕೆ ಹೇಳಿದ ತಕ್ಷಣ ಜಮೀನುಗಳು ಬಿಟ್ಕೊಡ್ಬೇಕು. ಸಣ್ಣ ಪುಟ್ಟ ಅಂಗಡಿ ವ್ಯಾಪಾರ ಮಾಡ್ತಕ್ಕಂಥವ್ರನ್ನ ಖಾಲಿ ಮಾಡಿಸೋದಕ್ಕೆ ಬಂದಿದ್ರು. ಇದು ಅಂತ ಅಧಿಕಾರಿಗಳ ಮೇಲೆ ಒಂದ್ ಶಿಸ್ತು ಬೇಡವಾ ಶಿವಾಜಿನಗರದಲ್ಲಿ? ಇವ್ರು ಏನ್ ಬೇಕಾದ್ರೂ ರಸ್ತೆನಲ್ಲಿ ಬಂದು ವ್ಯಾಪಾರ ಮಾಡ್ಬೋದಾ? ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಈಗ ಗೃಹ ಸಚಿವರ ಸ್ಟೇಟ್ಮೆಂಟ್ ನೋಡಿ. ಅದು ಎಷ್ಟು ಸೀದಾ ರಸ್ತೆ ಮಧ್ಯದಲ್ಲಿದ್ದಾರೆ ಅವ್ರು ವ್ಯಾಪಾರ ಮಾಡೋರು. ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ ಸರ್ಕಾರ? ರೈತ ನಮ್ಮ ಅಧಿಕಾರಿಗೂ ಓಡಿಸ್ಕೊಂಡ್ ಬರ್ಬೇಕಾ?
ಗೃಹ ಸಚಿವರ ಸ್ಟೇಟ್ಮೆಂಟ್ ನೋಡ್ಬೇಕೀಗ ಏನ್ ಕೊಡ್ತಾರೆ ಅಂತ, ಯಾವ ರೀತಿಯ ಈಗ ಕ್ರಮ ಮಂತ್ರಿಗಳು ಕೈಗೊಂಡಿದೀವಿ ಏನ್ ಅಂತ ಹೇಳ್ತಾರೆ? ಹೇಳ್ತಾರೆ ಅಂತ. ಇದು ಗೃಹ ಸಚಿವರು ಏನ್ ಹೇಳ್ತಾರೆ ನೋಡೋಣ. ಈಗ ಗೃಹ ಸಚಿವರು ಯಾರಿಗೋಸ್ಕರ ಇದ್ದಾರೆ ಇವರು? ಕೆಲವರಿಗೆ ಅಷ್ಟೇನ ಗೃಹ ಸಚಿವರು, ಏನ್ ಎಲ್ಲರಿಗೂ ಗೃಹ ಸಚಿವರ? ನೋಡೋಣ, ಕಾದು ನೋಡೋಣ. ಓಕೆ ಓಕೆ, ಥ್ಯಾಂಕ್ ಯು ರವಿಕುಮಾರ್ ಅವರ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಗೃಹ ಸಚಿವರು ನೋಡಬೇಕು ಈ ಸ್ಟೋರಿಯನ್ನ, ಯಾವ ರೀತಿಯ ವರ್ತಿಸಿದ್ದಾರೆ ಅಂತ. ಅವನು ಯಾರೋ ಸ್ಥಳೀಯ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಬಸವರಾಜ್ ಅನ್ನೋನು, ಆತರ ಇದರ ನೇತೃತ್ವ ಅಂತೆ, ದಾಳಿ ಮಾಡುವ ನೇತೃತ್ವ. ಮನುಷ್ಯತ್ವ ಇಲ್ಲ, ಮಾನವೀಯತೆ ಅನ್ನುವಂಥದ್ದಿಲ್ಲ, ಕ್ರೂರಿಗಳ ರೀತಿಯಲ್ಲಿ ವರ್ತಿಸಿದ್ದಾರೆ. ಪಾಪ ಅಧಿಕಾರಿಗಳು ನೋವಿರುತ್ತೆ. ಓಕೆ, ನಿಮ್ಮ ವ್ಯಾಪಾರ ಕಿತ್ಕೊಳ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಅದಕ್ಕೆ ನಿಮ್ಮ ಅಂಗಡಿಯನ್ನ ತೆರವು ಮಾಡ್ತಾ ಇದ್ದಾರೆ, ಬೇರೆ ಆಪ್ಷನ್ ಇಲ್ಲ, ಜೀವನ ನಡೆಸೋದು ಕಷ್ಟ ಆಗುತ್ತೆ. ಓಕೆ, ಅದೆಲ್ಲ ನೋವು ಇದ್ದಿದ್ದೆ, ಇಲ್ಲ ಅಂತಲ್ಲ. ಆ ಆಕ್ರೋಶ ವ್ಯಕ್ತಪಡಿಸೋದು ಈ ರೀತಿಯಾಗಲ್ಲ. ಅದು ಇಂಥ ಅಧಿಕಾರಿಗಳ ಮೇಲಲ್ಲ. ಗೂಬೆ ಮೇಲೆ ಬ್ರಹ್ಮಾಸ್ತ್ರ ಅಲ್ಲ ನಿಮ್ದು, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಲ್ಲ. ಗುಬ್ಬಿಗಳು ಅಲ್ಲಿ ಬಂದಂತ ಜನಪ್ರತಿನಿಧಿಗಳ ಹತ್ರ ಏನ್ ಹೇಳ್ಕೊಳ್ಳಲ್ಲ, ಇವರು ಬರುವಂತ ಸಚಿವರ ಹತ್ರ ಏನ್ ಹೇಳ್ಕೊಳ್ಳಲ್ಲ. ಶಿವಾಜಿನಗರದಲ್ಲಿ ಅಧಿಕಾರಿಗಳ ಮೇಲೆ ಹಲ್ಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವರಾಜ್ ಪಡುಕೋಟೆ ಎಂಬುವನಿಂದ ಹಲ್ಲೆಯನ್ನ ಮಾಡಲಾಗಿದೆ. ಗುಂಪು ಕಟ್ಕೊಂಡು ಬಂದು ಅಧಿಕಾರಿಗಳ ಮೇಲೆ ಹಲ್ಲೆಯನ್ನ ಮಾಡಿದ್ದಾನೆ ಅವನು, ಬಸವರಾಜ್ ಅನ್ನೋನು. ಪಡುಕೋಟೆ ಗ್ಯಾಂಗ್ನಿಂದ ಮಾರಣಾಂತಿಕ ಹಲ್ಲೆಯನ್ನ ಮಾಡಲಾಗಿರೋದು. ತೆರವು ಮಾಡಲಿಕ್ಕೆ ಬಂದಿದ್ದಂತ ಅಧಿಕಾರಿಗಳ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಕನ್ನಡ ಪರ ಸಂಘಟನೆಯಲ್ಲಿದ್ದಾನಂತೆ ಈ ಬಸವರಾಜ್ ಅನ್ನೋನು. ಅವನಿಗೆ ಗೌರವ ಕೊಡಬೇಕು ಅನ್ನುವಂಥದ್ದು ಯಾವುದೂ ಇಲ್ಲ, ಯಾಕೆಂದ್ರೆ ಆತ ನಡ್ಕೊಂಡಿರುವಂಥದ್ದು ಆ ರೀತಿಯಾಗಿದೆ. ಪಡುಕೋಟೆ ಗ್ಯಾಂಗ್ನಿಂದ ಮಾರಣಾಂತಿಕ ಹಲ್ಲೆ, ಈತ ಕನ್ನಡ ಪರ ಸಂಘಟನೆಯಲ್ಲಿ ಬೇರೆ ಇದ್ದಾನಂತೆ. ಈತನಿಗೆ ಕಾನೂನಿನ ಬಗ್ಗೆ ಅರಿವಿದೆಯೋ ಇಲ್ವೋ ಗೊತ್ತಿಲ್ಲ ಇವನಿಗೆ, ಅಥವಾ ಅಲ್ಲಿ ಗ್ಯಾಂಗ್ ಬಂತು ನಾನೇನು ಒಂದು ತೋರಿಸ್ಬಿಡೋಣ ಅತ್ಲಾಗೆ ಅಂತ ಅಕಾಡು ಕೇಳಿದ್ನೋ ಏನೋ ಗೊತ್ತಿಲ್ಲ. ಬಸವರಾಜನ್ ಅವನೇ ಅಂತ ಕಾಣಿಸುತ್ತೆ, ನಿಮ್ಗೆ ತೋರಿಸ್ತಾ ಇದೀವಲ್ಲ, ಅವನೇ ಇರಬೇಕು. ಆ ವೈಟ್ ಕಲರ್ ಅಲ್ಲಿ ಒಳ್ಳೆ ರಾಜಕಾರಣಿ ತರ ಬಂದವನಲ್ಲ, ಅವನೇ ಇರ್ಬೇಕೇನೋ. ತನ್ನ ಹಿಂಬಾಲಕರಿಗೆ ನಾನ್ ಸುಮ್ನಿರಲ್ಲ ಅಂತ ಏನೋ ತೋರಿಸ್ಲಿಕ್ಕೆ ಬಂದಿದ್ದಾನೆ ಅಂತ ಕಾಣಿಸುತ್ತೆ. ಚೇರೆಲ್ಲ ಹಿಡ್ಕೊಂಡು ಓಡೋಗ್ತಾ ಇದ್ದಾನೆ ನೋಡಿ, ಅವನೇ ಇರ್ಬೇಕೇನೋ ಬಸವರಾಜ್ ಅಂತ. ಇಷ್ಟು ಜನದಲ್ಲಿ ಜಾಸ್ತಿ ಎಗರಾಡ್ತಿರೋನು ಅವನೇ. ಅಧಿಕಾರಿಗಳ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂತ ಕೃಷ್ಣ ಬೈರೇಗೌಡರು ಮಾತನಾಡಿದ್ದಾರೆ. ಕೂಡಲೇ ಕ್ರಮಕ್ಕೆ ಪೊಲೀಸರಿಗೆ ಸೂಚನೆಯನ್ನ ಕೊಡಲಾಗಿದೆ ಅಂತ ರಿಯಾಕ್ಷನ್ ಕೊಟ್ಟಿದ್ದಾರೆ ಕೃಷ್ಣ ಬೈರೇಗೌಡರು. ಇಲ್ಲಿ ಅಧಿಕಾರಿಗಳಿಗೆ ಈಗ ಅವಡವ ಅನ್ಸುತ್ತೆ, ನೆಕ್ಸ್ಟ್ ಹೋಗ್ಬೇಕಾದ್ರೆ ತೆರವು ಕಾರ್ಯಾಚರಣೆಗೆ ಸಚಿವರು ಧೈರ್ಯ ಕೊಡಬೇಕು, ಪೊಲೀಸ್ ಪ್ರೊಟೆಕ್ಷನ್ ಕಳಿಸ್ಬೇಕು, ಸಮಾಜಘಾತುಕ ಶಕ್ತಿಗಳ ವಿರುದ್ಧ ಕ್ರಮ ಆಗುತ್ತೆ ಅಂತ ಹೇಳಿದ್ರು ಕೃಷ್ಣ ಬೈರೇಗೌಡರು. ಕೆಲಸ ಮಾಡಿಸ್ತಾ ಇದ್ದಾರೆ ಕೃಷ್ಣ ಬೈರೇಗೌಡರು. ಇಂಥ ವಿಚಾರಗಳಾದಾಗ ತತ್ಕ್ಷಣಕ್ಕೆ ಸ್ಪಂದಿಸಬೇಕು, ಅಧಿಕಾರಿಗಳ ಜೊತೆಗೆ ನಿಂತ್ಕೊಳ್ಬೇಕು. ತುಂಬಾ ಆಕ್ಟಿವ್ ಮಿನಿಸ್ಟರ್ ಕೃಷ್ಣ ಬೈರೇಗೌಡರು. ಇರುವಂತವರಲ್ಲಿ ಕಂಪೇರ್ ಮಾಡಿದ್ರೆ ತುಂಬಾ ಆಕ್ಟಿವ್ ಆಗಿರುವಂತವರೇ ಕೃಷ್ಣ ಬೈರೇಗೌಡರು. ಅಧಿಕಾರಿಗಳ ಮೇಲೆ ಖಂಡನೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಸೂಚನೆ ಕೊಡಲಾಗಿರುವಂಥದ್ದು ಕ್ರಮ ಕೈಗೊಳ್ಳಿ ಅಂತ. ಅವ್ರು ಯಾರ್ಯಾರು ಅನ್ನುವಂಥದ್ದು ಕೂಡ ವಿಡಿಯೋದಲ್ಲಿ ಈಗ ಆಲ್ರೆಡಿ ರೆಕಾರ್ಡ್ ಆಗಿದೆ. ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಹಲ್ಲೆ ಮಾಡಿದಂಥವನ ಫೋಟೋಗಳು ಕೂಡ ಈಗ ಆಲ್ರೆಡಿ ಸಿಕ್ಕಿದೆ. ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ, ಕಿಸಿತಾ ಇದ್ದಾನಲ್ಲ ಆ ಫೋಟೋದಲ್ಲಿ, ಇವನೇ ಬಸವರಾಜ ಅಂತ. ಈತನ ಗ್ಯಾಂಗ್ ಕರ್ಕೊಂಬಂದು ಹಲ್ಲೆ ಮಾಡಿದ್ದಾನೆ. ಇವನು ಕನ್ನಡ ಪರ ಸಂಘಟನೆ ಬೇರೆ ಗುರ್ಸ್ಕೊಂಡಿದ್ದಾನೆ. ಅದ್ಯಾವ ಮುಖ ಇಟ್ಕೊಂಡಿದ್ದಾನೋ ಏನೋ ಸಂಘಟನೆಗಳಲ್ಲಿ, ಅದ್ಯಾವ ಸಂಘಟನೆನೋ ಏನೋ. ಮೊದಲು ಕಿತ್ತಾಕಿ ಇವನ್ನ, ಕಳಂಕ ಇವನು. ಮನುಷ್ಯತ್ವ ಮಾನವೀಯತೆ ಅನ್ನುವಂಥದ್ದೇ ಇಲ್ಲ ಇವನಿಗೆ. ಕಾನೂನಿನ ಬಗ್ಗೆ ಅರಿವು ಇಲ್ಲ. ಎಲ್ಲ ಕಡೆ ಅಧಿಕಾರಿಗಳು
ಸೂಚನೆ ಕೊಟ್ಟಂತೆ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಭಟಿಸಿ, ಬೇಡ ಅಂದವ್ರು ಯಾರು? ಬಿಡಲ್ಲ ಅಂತ ಹೇಳಿ ಪ್ರತಿಭಟಿಸಿ, ಅದನ್ನ ಬಿಟ್ಬಿಟ್ಟು ಹಲ್ಲೆ ಮಾಡೋದಲ್ಲ, ಕಾನೂನು ಕೈಗೆತ್ಕೊಳ್ಳೋದಲ್ಲ. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿ. ಈಗ ಒಂದು ಬ್ರೇಕ್ ಆದ್ಮೇಲೆ ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ.